ಜಿಲ್ಲೆಯಲ್ಲಿ ಹಿಂದಿನ ದಿನಗಳಲ್ಲಿ ಸುಮಾರು 3ರಿಂದ 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೀತಾ ಇದ್ರು. 3ರಿಂದ 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೀತಾ ಇದ್ರು. ಇವತ್ತು 3000 ಎಕರೆ ಬಂದೈತಿ. ಕಂಪ್ಲೀಟ್ ಆಲೂಗೆಡ್ಡೆ ಬೆಳೆ ಹೋಯಿತು. ಈ ಆಲೂಗೆಡ್ಡೆ ಬೆಳೆ ಹೋದ್ಮೇಲೆ ರೈತರು ಏನು ಮಾಡಿದ್ರು? ಮೆಕ್ಕೆಜೋಳ ಮಾಡೋಕ್ಕೆ ಹೋದರು. ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಹೋಗಿದೆ ಸಂಪೂರ್ಣ. ನಾನು ಅದ್ರ ಬಗ್ಗೆ ಈಗ ಒಂದು ವಾರ 10 ದಿವಸದಲ್ಲೇ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಇದನ್ನು ಕರೆಕ್ಟಾಗಿ ಏನು ಈ ಜಿಲ್ಲೆಯಲ್ಲಿ ನಮ್ಮ ರೈತರಿಗೆ ಮೆಕ್ಕೆಜೋಳದ್ದು ಬೆಳೆ ಇದ್ರ ರೋಗ ಬಂದಿದೆಯಲ್ಲಪ್ಪ, ಅದನ್ನು ಕರೆಕ್ಟಾಗಿ ಕಳಿಸ್ಕೊಡಿ. ನೈಜ ಸ್ಥಿತಿನ ಕಳಿಸ್ಬೇಕು. ಸುಮ್ಮನೆ ಯಾರೋ ಹೇಳಿದ್ದು ಇದು ಮಾಡಿ ಕೃಷಿ ಅಧಿಕಾರಿಗಳಿಗೆ ಮತ್ತು ವಿಲೇಜ್ ಅಕೌಂಟೆಂಟ್ನೆಲ್ಲ ಫೀಲ್ಡ್ಗೆ ಹೋಗ್ಬೇಕು. ಫೀಲ್ಡ್ಗೆ ಹೋಗಿ ತೋಟಗಾರಿಕೆ ಬೆಳೆ, ಬರೀ ತೋಟಗಾರಿಕೆ 14,000 ಅಂತಾರೆ, ಬರೀ 14 ಲಕ್ಷ ಅಂತ ಹೇಳ್ತಾರೆ. 14 ಲಕ್ಷ ತೋಟಗಾರಿಕೆ ಬೆಳೆ ಎಷ್ಟು ನಷ್ಟ ಐತೆ, ಕೃಷಿ ಬೆಳೆ ಎಷ್ಟು ನಷ್ಟ ಐತೆ, ನಮ್ಮ ನಾಯಕರು ಬನ್ನಿ, ಅದೆಲ್ಲ ಕ್ಲೀನಾಗಿ ಒಂದು ವರದಿನ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ, ಕೃಷಿನ ಜಾಯಿಂಟ್ ಡೈರೆಕ್ಟ್ರ್ ಇರ್ಬೋದು, ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು ಮತ್ತು ತೋಟಗಾರಿಕೆ ಜಾಯಿಂಟ್ ಡೈರೆಕ್ಟ್ರು ಇವ್ರಿಗೆಲ್ಲ ಹೇಳಿ ನಾನೇ ಪತ್ರ ಬರೆದು ಒಂದು ವಾರ ಆಯಿತು. ಅದನ್ನು ಆಗ್ರಹಪಡಿಸ್ತೀನಿ. ಕೂಡಲೇ ಅದನ್ನು ಸರ್ಕಾರ ಬರಗಾಲ ಅಂತ ಈ ಜಿಲ್ಲೆನ ಘೋಷಣೆ ಮಾಡಿ ಒಂದು ಕಡೆ, ಇನ್ನೊಂದು ಕಡೆ ಡ್ಯಾಮಲ್ಲಿ ನೀರಿಗೆ ಸಂಗ್ರಹ ಆಗ್ತದೆ. ಈಗ ಉತ್ತೂರು ನಾಲೆ, ದಕ್ಷಿಣ ನಾಲೆ, ಅದು ಮಹಾರಾಜರ ಕಾಲದ್ದು, ಅದಕ್ಕೆ ನೀರಾರು ಬಿಟ್ಟು ರೈತರನ್ನ ಯಾವ ಬೆಳೆ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನ ಕೊಡಬೇಕು. ಆಮೇಲೆ ಹೈ ಲೆವೆಲ್ ಚಾನಲ್ ಇರ್ಬೋದು, HLPC ಇರ್ಬೋದು, HRPC, ಆ ಚಾನಲ್ ನಮ್ಮಲ್ಲಿ ಯಾವುದು ಕೆರೆ ಕಟ್ಟೆ ಇಲ್ಲ. ತುಂಬಕ್ಕೆ ಕೆರೆ ಕಟ್ಟೆ ನಾನು ತುಂಬ್ಕೊಳ್ಳಿ ಬೇಡ ಅನ್ನೋದು. ಇಲ್ಲಿ ರೈತರಿಗೆ ಯಾವ ರೀತಿ ಯಾವ ಬೆಳೆ ಮಾಡಬೇಕು, ಅಲ್ಲಿವರೆಗೆ ಬೆಳೆ ಮಾಡೋಕ್ಕಾಗಲ್ಲ ಅಂದರೆ ಡಿಕ್ಲೇರ್ ಮಾಡಿ ರೈತರಿಗೆ ಪರಿಹಾರನಾರು ಕೊಡಿ. ಅಷ್ಟೇ ನಾವು ಕೇಳೋದು. ನೀರೇನಾದ್ರು ಕುಡಿಯೋ ನೀರು ಬೇಕು, ತಮಿಳ್ನಾಡಿಗೆ ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ರೈತರನ್ನ ಬೆಳೆ ಪರಿಹಾರ ಕೊಡಿ ಅಂತ ಒತ್ತಾಯ. ನಾವು ಎಷ್ಟು ಹೇಳ್ಬೋದು ನಾವು ಹಲವಾರು ಸಾರಿ ಇದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾಪ ಮಾಡಬೇಕು ಅಂತ ನಮ್ಮ ಮಂಜಣ್ಣನವರಿಗೆ ಲಾಸ್ಟ್ ಇಯರ್ದು ಗೊತ್ತಿದೆ ನನಗೆ. ಲಾಸ್ಟ್ ಇಯರ್ದು ಬಂದಿಲ್ಲ. ಸರಿಯಾದ ರೀತಿ ಇನ್ಶೂರೆನ್ಸ್ನವರು ದುಡ್ಡು ಕಟ್ಟಿಸ್ಕೊತಾರೆ, ಕೊಡೋಲ್ಲ. ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, ಇಲ್ಲ ಸರ್ ನಾವು 90% ಮಾಡಿಸ್ತೀನಿ ಅಧಿಕಾರಿಗಳು ನನಗೆ ಹೇಳಿದ್ದೀನಿ. ಕೆಲವು ಅಧಿಕಾರಿಗಳ ಹತ್ರ ನಾನು ಮೀಟಿಂಗ್ ಮಾಡಿದಾಗ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೆ. ನಾನೆಂತೂ ನೋಡಪ್ಪ, ನಮ್ಮ ಕೈಲಿರೋ ಕೆಲಸ ಮಾಡೋಕ್ಕೆ ಒಳ್ಳೆ ಕೆಲಸ ಮಾಡಿ, ನಾವು ಅದಕ್ಕೆ ಹೊಟ್ಟೆ ಉರಿಯೋದಿಲ್ಲ. ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹೆಸರು ತಗೊಳ್ಳಪ್ಪ. ನಮಗೇನಂತ ನಾನೇನು ಆ ಥರ ನಮ್ಗೆ ಯಾವ ಥರ ದ್ವೇಷವೂ ಇಲ್ಲ, ಇದು ಇಲ್ಲ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಿ ಕೆಲಸ ಮಾಡೋಕ್ಕೆ ಜಿಲ್ಲೆ ಜನತೆ ಒಳ್ಳೆ ಕೆಲಸ ಮಾಡಿ ಹೆಸರು ತಗೊಳ್ಳಿ. ಗೊತ್ತಿಲ್ಲಪ್ಪ ನನಗದು ಅವರ ಪಕ್ಷದ ವೈಯಕ್ತಿಕವಾದ ವಿಚಾರ. ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ. ಮುಖ್ಯಮಂತ್ರಿಗಳು 2 ವರ್ಷ ಅಧಿಕಾರ ಇದೆ, ಒಂದು ಅವಕಾಶ ಕೊಟ್ಟಿದ್ದಾರೆ ದೇವರು. ಒಳ್ಳೆ ಕೆಲಸ ಮಾಡಿ ಜನಕ್ಕೆ ಒಂದು ಈ ರಾಜ್ಯಕ್ಕೂ ಒಂದು ಒಳ್ಳೆ ಹೆಸರು ಬರೋಕೆ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಬೋದು ಅಷ್ಟೇ. ನಮಗೇನು ವೈಯಕ್ತಿಕವಾಗಿ ಯಾರ್ದು ಹಲವು ಜನ ನಮಗೇನಾದ್ರು ಇದೈತಾ? ಒಳ್ಳೆ ಕೆಲಸ ಮಾಡಿ, ನಾವು ಮಾಡೋ ಕೆಲಸ ಅವರೇ ಮಾಡಿದ್ರೆ ಇನ್ನೂ ಸಂತೋಷ. ನಾನು ನಾಲೆಗಳು ನೀರು ಹರಿಸೋಕ್ಕಾರೆ ಹರಿಸಿ ಆಗದೆ ಹೋದರೆ ಪರಿಹಾರ ಕೊಡಿ ಅಷ್ಟೇ ರೈತರಿಗೆ. ನಮ್ಮಲ್ಲಿ ಯಾವುದೂ ಕೆರೆ ಕಟ್ಟೆ ಇಲ್ಲ. ಅಪ್ ಟು ನನ್ನ ಇದು ಬಾಲಣ್ಣ ವಿಧಾನಸಭಾ, ನನ್ನ ಕ್ಷೇತ್ರದ್ದು, ಮಂಜಣ್ಣ ಕಡೆ ಯಾವ ಹೈ ಲೆವೆಲ್ಲೇ ಇರ್ಬೋದು, ಅದಕ್ಕೆ ಮಾಡಿ. ಈ ಕಡೆ ಭಾಗದಲ್ಲಿ ಕೆರೆ ಕಟ್ಟೆ ಯಾವುದು? HRPC ನಾಲೆಯಲ್ಲಿ ಯಾವ ನಾಲೆ ಐತೆ ನಿಮ್ಮದು? ನೋಡಪ್ಪ, ನಾನು ಹೇಳೋದು ಅದನ್ನೇ ಸಾಲ ಮನ್ನಾ ಮಾಡಿ ಅಂತ ಈಗಾಗಲೇ ಹೇಳಿದೆ. ರೈತರದ್ದು ಬ್ಯಾಂಕಿನ ನೋಟಿಸ್ ಕೊಟ್ಟರೆ ಇವತ್ತು ಕಷ್ಟದಲ್ಲಿದ್ದಾರೆ. ಲಾಸ್ಟ್ ವರ್ಷವೂ ಬೆಳೆ ಸರಿಯಾಗಿ ಬಂದಿಲ್ಲ. ಈ ವರ್ಷ 100ಕ್ಕೆ 100 ಭಾಗ 80% ಜೋಳ ಹೋಗಿದೆ ರೈತರದ್ದು. ಆಮೇಲೆ ಇನ್ನೊಂದು ನಾನು ಹೇಳೋದು, ರೈತರು ಬೆಳೆದಂಥ ಬೆಳೆ ಜೋಳ, ಮೆಕ್ಕೆಜೋಳ ಡೈರಿನಲ್ಲಿ 4G ಎಕ್ಸೆಂಪ್ಷನ್ ಕೊಟ್ಟು ರೈತರ ಹತ್ರ ನೇರವಾಗಿ ಖರೀದಿ ಮಾಡಿ, ಮಾರ್ವಾಡಿಗಳ ಹತ್ರ ಖರೀದಿ ಮಾಡೋದು ಬಿಡಬೇಕು ಅಂತ ಒಂದು ಯಾರೋ 3 ಜನ ಮಾರ್ವಾಡಿಗಳ ಹತ್ರ ಖರೀದಿ ಮಾಡೋದು ಬಿಟ್ಟು ನೇರವಾಗಿ ರೈತರ ಹತ್ರ ಖರೀದಿ ಮಾಡಿ ನೋಡಿ.